ಮದುವೆ ಕಾರ್ಯಕ್ಕೆ ನನಗೆ ಸುಮಾರು ಒಂದು 20 ದಿವಸಗಳಿಂದ ಒಂದು ತಿಂಗಳಿಂದ ಬಂದು ಕರೆದಿದ್ರು. ಕಾರಣಾಂತರದಿಂದ ಮದುವೆಗೆ ಬರೋಕ್ಕಾಗಲಿಲ್ಲ. ಇವತ್ತು ಬೆಳಗ್ಗೆ ಕನಕಪುರದ ದೇಗಲ ಮಠದ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ಮುಗಿಸಿ ಇಲ್ಲಿಗೆ ಬಂದಾಗ ಅವರ ಕುಟುಂಬ ಮತ್ತು ಸ್ನೇಹಿತರು ಅವರು ತೋರಿಸಿದಂಥ ಪ್ರೀತಿ ವಿಶ್ವಾಸ ಜನಸಾಮಾನ್ಯರ ಭಾವನೆಗಳಿಗೆ ಸ್ಪಂದನೆ ಮಾಡಿದ್ರೆ ಎಷ್ಟು ಮಟ್ಟಿಗೆ ಅವರು ನಮಗೆ ಬೆಲೆ ತೆತ್ತಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ನಾವು ರಾಜಕಾರಣಿಗಳಾಗಿ ಈ ಮನೆಗೆ ಬಂದಿಲ್ಲ. ಈ ಮನೆಯ ಒಬ್ಬ ಅಭಿಮಾನಿಯಾಗಿ ನಾನು ಮದುವೆಗೆ ಬರಬೇಕಾಗಿತ್ತು, ಬರೋಕ್ಕಾಗಿರಲಿಲ್ಲ. ಆ ನವ ದಂಪತಿಗಳಿಗೆ ಶುಭಾಶಯ ಕೋರಿದ್ದೇನೆ. ಯಜಮಾನರು ಭಾರಿ ವಿಶಾಲವಾದ ಮನೋಭಾವನೆ. ಶ್ರೀಕಂಠ ಮೂರ್ತಿಯವರು ನಾನು ಇವಾಗ ನೋಡಿದೆ ಒಂದು 10-15-20 ನಿಮಿಷದಿಂದ ಅವ್ರಿಗೆ ಎಷ್ಟು ಆನಂದ ಇದೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಮನುಷ್ಯನಿಗೆ ಇನ್ನೊಬ್ಬರ ಬಗ್ಗೆ, ಇನ್ನೊಬ್ಬರ ವ್ಯಕ್ತಿತ್ವದ ಬಗ್ಗೆ, ಯಾವ ವ್ಯಕ್ತಿ ಇನ್ನೊಬ್ಬರನ್ನ ಗೌರವಿಸ್ತಾರೆ ಅದಕ್ಕೆ ಉದಾಹರಣೆಯಾಗಿ ಶ್ರೀಕಂಠ ಮೂರ್ತಿಯವರು ನನಗೆ ಒಂದು ದೊಡ್ಡ ಉದಾಹರಣೆ. ಅವ್ರ ಕುಟುಂಬ ಇನ್ನೂ ಚೆನ್ನಾಗಿರಲಿ. ಇವತ್ತಿನ ಈ ಸಂದರ್ಭ ಸನ್ನಿವೇಶದಲ್ಲಿ ನಾನು ಮದುವೆಗೆ ಬಂದಿದ್ರು ಕೂಡ ನನಗೆ ಇಷ್ಟೊಂದು ಒತ್ತಾಸೆ ಆಯ್ತಾಯಿತ್ತು ಅಲ್ಲ ಗೊತ್ತಿಲ್ಲ. ವ್ಯಕ್ತಿಯನ್ನು ಯಾವ ರೀತಿ ನಾವು ಅಳತೆ ಮಾಡ್ಬೋದು ಅನ್ನೋದಕ್ಕೆ ಶ್ರೀಕಂಠ ಮೂರ್ತಿಯವರು ಕೊಟ್ಟಂಥ ಪ್ರೀತಿ ವಿಶ್ವಾಸ ನನ್ನ ಜೀವನದಲ್ಲಿ ಎಂದೂ ಕೂಡ ಮರೆಯೋದಿಲ್ಲ. ಅವರ ಮಗ ಮತ್ತು ಸೊಸೆಗೆ ನಾನು ಶುಭಾಶಯಗಳನ್ನು ಕೋರ್ತೀನಿ. ಇಂದು ಕೇಂದ್ರ ಸಚಿವರಾದ ನಮ್ಮ ಹೆಮ್ಮೆಯ ನಾಯಕ, ಧೀಮಂತ ನಾಯಕ, ಬಡವರ ಬಂಧು ವಿ ಸೋಮಣ್ಣನವರು ನಮ್ಮ ಮದುವೆಗೆ ತಡವಾಗಿ ಏನೋ ಆಕಸ್ಮಿಕ ಬರದ ಕಾರಣ ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ. ಅವ್ರಿಗೆ ಮುಂದಿನ ರಾಜ್ಯಾಧ್ಯಕ್ಷರಾಗಿ ಈಗ ಆಲ್ರೆಡಿ ಪ್ರಭಾವಿ ನಡೀತಾ ಇದೆ, ಮುಂದೆ ಹಾಗೆ ಆಗ್ತಾರೆ. ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿಗೆ ಎಷ್ಟು ಇದು ಮಾಡಿದ್ದಾರೆ ಅಂದರೆ ಇಡೀ ಮೈಸೂರು ಜಿಲ್ಲೆಗೆ ಗೊತ್ತು. ಆ ಒಂದು ಇದು ಮುಂದೆ ತಾಯಿ ಚಾಮುಂಡೇಶ್ವರಿ ಅವ್ರನ್ನ ಕೈ ಬಿಡಲ್ಲ. ಅವ್ರ ಫ್ಯಾಮಿಲಿ ಎಲ್ಲ ಚೆನ್ನಾಗಿರ್ತಾರೆ, ರಾಜ್ಯಾಧ್ಯಕ್ಷರಾಗ್ತಾರೆ. ಇವತ್ತು ನಾಳೆ ಮುಂದಿನ ಮುಖ್ಯಮಂತ್ರಿ ಸಹ ಆಗ್ತಾರೆ, ಅದರಲ್ಲಿ ಬದಲಿ ಮಾತಿಲ್ಲ. ಇದು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ. ಅವಳು ವರದಾನದಿಂದ ರಾಜ್ಯ ಸುಖಕ್ಕಾಗಿ, ಜನಗಳ ಸೇವೆ ಮಾಡೋಕ್ಕಾಗಿ ಅವರು ಸ್ವಂತ ಪಣ ತೊಟ್ಟು ನಿಂತಿದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ತಮ್ಮ ತನು ಮನ ಧನ, ಯಾರೇ ಒಬ್ಬರು ಬಡವರಾಗಲಿ ಶ್ರೀಮಂತರಾಗಲಿ, ಇವರು ಶ್ರೀಮಂತರು ಇವರು ಬಡವರು ಅನ್ನೋ ಭಾವನೆಗಳನ್ನ. ತುಂಬ ಖುಷಿ ಆಯಿತು. ಬಂದು ಮದುವೆ ಬರೋಕ್ಕಾಗಲಿಲ್ಲ ಅಂತ ಮನೆಗೆ ಬಂದು ಆಶೀರ್ವಾದ ಮಾಡಿದ್ರು. ತುಂಬ ಸರಳ ವ್ಯಕ್ತಿ ಮನೆಗೆ ಬಂದು ಆಶೀರ್ವಾದ ಮಾಡಿದ್ದು ತುಂಬ ಖುಷಿ ಆಯಿತು. ಅಂದ್ಕೊಂಡಿರಲಿಲ್ಲ. ಮತ್ತು ನಾಗೇಂದ್ರ ಸರ್ ಅವರು ಮತ್ತು ಪ್ರತಾಪ್ ಸಿಂಹ ಅವರೆಲ್ಲ ಬಂದಿದ್ದು, ಶ್ರೀನಿವಾಸಯ್ಯ ಅವರು ಬಂದಿದ್ದು, ಅವರೆಲ್ಲ ಬಂದು ಮದುವೆಗೆ ಬರೋಕ್ಕಾಗಲಿಲ್ಲ ಅಂತ ಆಶೀರ್ವಾದ ಮಾಡಿದ್ದು. ನಮ್ಮ ಮಾವ ಅವ್ರ ಮಾತಿಗೆ ಬೆಲೆ ಕೊಟ್ಟು ಬಂದ್ರಲ್ಲ, ಸಖತ್ ಖುಷಿ ಆಯಿತು. ತುಂಬ ಖುಷಿ ಆಯಿತು. ಅವರು ಮಾವನ ಮಾತಿಗೋಸ್ಕರ ಬೆಲೆ ಕೊಟ್ಟು ಬಂದ್ರಲ್ಲ, ಅಷ್ಟು ದೊಡ್ಡ ವ್ಯಕ್ತಿ ಮನೆಗೆ ಬಂದು ಆಶೀರ್ವಾದ ಮಾಡಿದ್ದು ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯಿತು ಸರ್ ಅವ್ರು ಬಂದಿದ್ದು. ವಿ ಸೋಮಣ್ಣ ಫಸ್ಟ್ ಆಫ್ ಆಲ್ ನಮ್ಮ ಮನೆಗೆ ಬಂದು ಹಿರೀಕರು, ಸೀನಿಯರು, ಹಿರೀಕರು, ಪ್ರಭಾವಿ ವ್ಯಕ್ತಿಯವರು ಅಂಥ ಜೀವಿ ನಮ್ಮ ಮನೆಗೆ ಬಂದು ಸರಳ ಜೀವಿತ ಅವರು ವಿ ಸೋಮಣ್ಣವರು, ಸರಳ ಮನಸ್ಸವರು. ಯಾರನ್ನೂ ಅಷ್ಟೇ ಶ್ರೀಮಂತರಾಗಲಿ ಬಡವರಾಗಲಿ ಮಧ್ಯಮವರಾಗಲಿ ಯಾರು ಭೇದ ಭಾವ ಇಲ್ಲದೆ ನಾವೆಲ್ಲ ಒಂದೇ, ಯಾವುದು ಜಾತಿ ನೋಡಿದೆ, ಯಾವುದು ಪಂಗಡಗಳು ನೋಡಿದೆ, ನಾವೆಲ್ಲ ಒಂದೇ, ಮನುಷ್ಯನ ಜಾತಿ ಒಂದೇ. ಎಲ್ಲರೂ ಇರೋ ಗಂಟ ಖುಷಿಯಾಗಿರಬೇಕು, 4 ದಿನದ ಬದುಕು ಅಂತ ಹೇಳ್ಕೊಟ್ಬಿಟ್ಟು ಹೋದ್ರು ಇವಾಗ ಲಾಸ್ಟಲ್ಲಿ ನನಗೆ. ಅದಾದಮೇಲೆ ಕಾರ್ ಹತ್ಬೇಕಾದ್ರೆ ಹೇಳಿದ್ರು, ನೀವು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕಪ್ಪ ಅಂತಂದರು. ಇವಾಗ ಕಾರ್ ಹೋಗ್ಬೇಕಾದ್ರೆ ನಂಗೆ ತುಂಬ ಖುಷಿ ಆಯಿತು. ಅಂಥ ವ್ಯಕ್ತಿ ಬಂದು ನಮ್ಗೆ ಆಶೀರ್ವಾದ ಮಾಡ್ತೀನಿ. ಆ್ಯಕ್ಚುಲಿ ಅವ್ರು ಮದುವೆಗೆ ಬರಬೇಕಿತ್ತು, ಕಾರಣನಿರತದಿಂದ ಅವರು ಏನೋ ಪರ್ಸ್ನಲ್ ಕೆಲಸ ಇರೋದಕ್ಕೋಸ್ಕರ ಇವತ್ತು ಬಿಡುವು ಮಾಡ್ಕೊಂಡು ನಮ್ಮ ಮನೆಗೆ ಬಂದು ಇಬ್ರಿಗೂ, ನನಗೂ, ನಮ್ಮ ಶ್ರೀಮತಿಯವ್ರಿಗೂ ಬಂದು ಆಶೀರ್ವಾದ ಮಾಡಿ ನಮ್ಮ ಅಪ್ಪ ಅವರು, ನಮ್ಮ ಫ್ಯಾಮಿಲಿ ಎಲ್ಲ ತುಂಬ ಖುಷಿಪಟ್ಟರು, ಹೆಮ್ಮೆ ಪಟ್ಟರು. ನಮ್ಮಪ್ಪ ಆಗಲಿ ಸರ್ ತುಂಬ ಕಷ್ಟಪಟ್ಟವ್ರೆ, ಜನಗಳ್ದೆ ಕಷ್ಟಪಟ್ಟು ಸಂಪಾದನೆ ಮಾಡೋರೆ. ವ್ಯಕ್ತಿಗಳಾಗಲಿ ಯಾರೇ ಆಗಲಿ ಎಲ್ಲರನ್ನೂ ಒಂದೇ ಥರ ನೋಡಿ, ನಮ್ಮಪ್ಪನೂ ಹಂಗೆ ನನಗೆ ಹೇಳ್ಕೊಟ್ಟವ್ರೆ. ಎಲ್ಲರನ್ನೂ ಒಂದೇ ಥರ ನೋಡಿ, ಇರೋ ಗಂಟ ಖುಷಿಯಾಗಿರಿ, ಆಡಂಬರ ಬೇಡ, ದುರಂಕಾರ ಬೇಡ, ಅಹಂಕಾರ, ಎಲ್ಲರೂ ಒಂದೇ ಇರಲಿ, ಖುಷಿಯಾಗಿರಲಿ, ಎಲ್ಲರ ಜೊತೆ ಒಂದೇ ಥರ ಟ್ರೀಟ್ ಮಾಡಿ ಅಂತ ನಮ್ಮ ಅಪ್ಪ ಅವ್ರು ಹೇಳ್ಕೊಟ್ಟವ್ರೆ. ಒಡನಾಟ ಇದೆ ಸರ್. ಅವರು ನೀವು ನಮ್ಮ ಶಿವಭವನ ಕಟ್ಟಿಸ್ಬೇಕಾದ್ರೆ ಫಂಡಿಂಗ್ ಕೊಟ್ಟವ್ರೆ. ಫಸ್ಟು ಗುಡ್ಲಿ ಪೂಜೆಗೆ ಬಂದರು, ಅವಾಗ ಒಂದು ಸ್ವಲ್ಪ ಫಂಡಿಂಗ್ ಮಾಡೋರು. ಅದಾದಮೇಲೆ ನೀವು ಮಾಡಿ, ನಾನು ನಿಮ್ಮ ಜೊತೆಗೆ ಇರ್ತೀವಿ, ನಮ್ಮ ಸಮಾಜ ಆಗಲಿ, ಅವರು ಸಮಾಜ ಅಂದಾಗ ನಮ್ಮ ಸಮಾಜ ಅಂದರೆ ಒಬ್ಬರೇ ನಮ್ಮ ಲಿಂಗಾಯತರ ಸಮಾಜ ಒಂದೇ ನೋಡಿಲ್ಲ, ಎಲ್ಲ ಜಾತಿಗಳು, OBC ಆಗಲಿ, ST ಆಗಲಿ, SC ಆಗಲಿ, ಯಾವುದೇ ಕ್ಯಾಸ್ಟ್ ಆಗಲಿ, ಲಿಂಗಾಯತರಾಗಲಿ, ಬ್ರಾಹ್ಮಣರಾಗಲಿ, ಕುರುಬರಾಗಲಿ, ನಾಯಕರು ಎಲ್ಲರೂ ಒಂದೇ ಅಂತ ಅವರು ವಿ ಸೋಮಣ್ಣವರು ಹೇಳಿದ್ದಾರೆ. ತುಂಬ ಖುಷಿ ಆಯಿತು ಸರ್, ತುಂಬ ಖುಷಿ ಆಯಿತು ನನಗೆ. ಬಂದು ಆಶೀರ್ವಾದ ಮಾಡೋರಲ್ಲ
ಸಾಕು. ಅವರು ಅಂದರು ಭಾಳ ಬದುಕಪ್ಪ ನೀವು ಚೆನ್ನಾಗೆ, ಮುಂದಿನ ದಿನದಲ್ಲಿ ಇನ್ನೂ ಚೆನ್ನಾಗಿರಿ ಅಂತ ಹೇಳಿದ್ದಾರೆ. ಕೆಲವೊಂದು ಟಿಪ್ಸ್ ಕೊಟ್ಬಿಟ್ಟು ಹೋಗಿದ್ದಾರೆ ಪರ್ಸ್ನಲಾಗಿ. ಅದನ್ನು ಇಲ್ಲ ಏನೋ ಕೆಲವೊಂದು ಟಿಪ್ಸ್ ಕೊಟ್ಟಿದ್ದಾರೆ. ಸಾಕು, ನಂಗೆ ಅಷ್ಟು ಕೊಟ್ಟರೆ ಸಾಕು ಸರ್, ಇನ್ನೇನು ಬೇಡ. ಇರೋ ಗಂಟ ಆಶೀರ್ವಾದ ಕೊಟ್ಟರಲ್ಲ ಸಾಕು ಸರ್. ನನ್ನ ಹೆಸರು ಗುರುಪ್ರಸಾದ್ ಅಂತ. ತುಂಬ ಸಂತೋಷ ಆಗ್ತು ನಮಗೆ. ಇಲ್ಲಿವರೆಗೆ ನಮ್ಮ ಮನೆ ಮಗಳಾಗಿದ್ದ, ಇಲ್ಲಿಂದ ಈಚೆಗೆ ಅವ್ರ ಮನೆ ಮಗಳು ಅವಳು ಇರೋ ಗಂಟು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ನಮಗೆ. ನಮಗೂ ತುಂಬ ಖುಷಿ ಆಯಿತು ಅವ್ರು ಬಂದದ್ದು. ಮದುವೆಗೆ ಬರೋಕ್ಕಾಗಲಿಲ್ಲ ಅವರು, ಅದಕ್ಕೆ ಇವತ್ತು ನಮ್ಮ ಬೀಗರ ಮನೆಗೆ ಬಂದರು. ತುಂಬ ಸಂತೋಷ ಆಯಿತು ನಮಗೆ. ಅವ್ರಿಗೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಹೋದ್ರೆ ಸಾಕು. ನಮ್ಮ ಅಪ್ಪ ಅಂತ ತಿಳ್ಕೊಂಡು, ಅವ್ರನ್ನ ಅತ್ತ ಮಾವನ್ನ ನಮ್ಮ ತಂದೆ ತಾಯಿ ಅಂತ ತಿಳ್ಕೊಂಡು ಎಲ್ಲರನ್ನೂ ನೋಡ್ಕೊಂಡು ಹೋದ್ರೆ ಸಾಕು. ಅವಳು ರಾಜೇಶ್ ಅಂತ.